ವಿನಯನಿ ಪಾಲಿಸಿ ಆ ಜನಕನಂದನೆ ಸೀತೆ ಅನುಜ ಲಕ್ಷ್ಮಣ ಸಾಗ ವನವಾಸದೊಳಗಿದ್ದವನು ಜನಕನ ಮಾತನು ವಿನಯದಿ ಪಾಲಿಸಿ ನಕುಲ ದೀಪರಾಗವನು ಜನಕನಂದನಿ ಸ್ಥಿತಿ ಅನುಜ ಲಕ್ಷ್ಮಣ ಸಾಗ ವನವಾಸದೊಳಗಿದ್ದವನು ಜನಕನ ಮಾತನು ಜನ್ಮದಾತರಾದ ದಶರಥ ಚಕ್ರವರ್ತಿಗಳು ಕೈಕೇಯಿ ಅಮ್ಮನವರಿಗೆ ಕೊಟ್ಟ ವಚನವನ್ನು ಪರಿಪಾಲಿಸುವುದಕ್ಕಾಗಿ ನನಗೆ ವನವಾಸ ಭಾಗ್ಯ ದೊರೆತದ್ದು ನನ್ನ ಪಾಲಿನ ಯೋಗವೇ ಸರಿ. ಕಾಣುವ ಜಗತ್ತಿನಲ್ಲಿ ಕಾಣದ ಕೈಗಳ ಪವಾಡ ಪಾರಮ್ಯಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಹೊರಟು ನಿಂತ ನನ್ನ ಜೊತೆಯಲ್ಲಿ ಛಾಯಾನುವರ್ತಿಗಳಾಗಿ ನೀವಿರುವರು ಬಂದಿದ್ದೀರಿ. ಈ ಅರಣ್ಯವೇ ನಮ್ಮ ಪಾಲಿನ ಸ್ವರ್ಗ, ಈ ನಿಸರ್ಗವೇ ನಮ್ಮ ಜೀವನ ಎಂದು ತಿಳಿದು ಸಂತೋಷದಿಂದ ವನವಾಸ ಜೀವನವನ್ನು ಕಳೆಯೋಣವೇ? ಅಣ್ಣ ದೇವ, ನಮ್ಮಮ್ಮ ಸುಮಿತ್ರ ದೇವಿಯವರಿಗೆ ನಾನು ಮತ್ತು ಶತ್ರುಘ್ನ ಅವಳಿ ಮಕ್ಕಳಾದರೂ ಸಹ ನಾನು ಸದಾಕಾಲ ನಿನ್ನೊಂದಿಗೆ ಇದ್ದವನು. ನಿಜ, ನೀನಿಲ್ಲದ ಅರಮನೆ ನನ್ನ ಪಾಲಿಗೆ ಅದು ಸೆರೆಮನೆ, ನೀನಿರುವ ತಾಣವೇ ನನಗೆ ಅದು ಸ್ವರ್ಗ ಎಂಬ ಕಾರಣಕ್ಕಾಗಿ ನಿನ್ನನ್ನೇ ಅನುಸರಿಸಿ ಬಂದಿದ್ದೇನೆ. ನಿನ್ನೊಂದಿಗೆ ವನವಾಸದ ದಿನಗಳನ್ನು ಸಂತೋಷದಿಂದ ಕಳೆಯಲು ನಾನು ಸಿದ್ಧನಾಗಿದ್ದೇನೆ. ಮುಂದೆ ಸಾಗೋಣವೇ? ಹಾಗಿದ್ದರೆ ತಡಬೇಕೆ? ಸಾಗೋಣ ಮುಂದೆ. ಹಾಗೆ ಆಗಲಿ. ಚತುರ್ದಶ ಭುವನದಲ್ಲದ ನಾನೇ ರಾವಣ. ಕುಬೇರನಿಂದ ಅತ್ಯಮೂಲ್ಯವಾದ ವಿಶ್ವಕರ್ಮ ನಿರ್ಮಿತ ಪಕ್ಕ ವಿಮಾನವನ್ನೇ ಸೆಳೆದವನು ನಾನು. ದೇವಾನು ದೇವತೆಗಳನ್ನು ಚರಣದಾಸರನ್ನಾಗಿಸಿ ಲಂಕೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳಿಸ್ತಾ ಇದ್ದೇನೆ.
ಎಂದಿನಂತೆ ಹ್ಮ್. ಪರಮೇಶ್ವರನನ್ನು ಪೂಜೆಗೈದು ಹ್ಮ್. ಸಂತೋಷದಿಂದ ಒಡ್ಡೊಲಗದಲ್ಲಿರಬೇಕಾದರೆ ಸರಿ. ಯಾರ ಪಪ್ಪೆ ಅದು? ಮತ್ತಿಗಳ ಸಭೆಯೊಳಗಿರಲು ನೆತ್ತರೋ ಕುಳಿಯುಳಿ ಗೋಳಿಯು ಶೂರ್ಪಣಗಿಯು ಅತ್ಯಧಿಕವಾಗಿಲದಿ ಬಂದವನ ಚರಣಗೆ ಮರುಳಿಯು ಬರೆಯಲು ಅನುಜೆ ಶೂರ್ಪನಖಿ, ದಂಡಕಾರಣ್ಯದಲ್ಲಿ ಸ್ವೇಚ್ಛೆಯಿಂದ ತಿರುಗಾಡುತ್ತೇನೆಂದು ನನ್ನಲ್ಲಿ ಅನುಮತಿಯನ್ನು ಪಡೆದು ತೆರಳದವಲ್ಲ ನೀನು. ಹೌದು, ಅಲ್ಲಿ ಸುಖ ಸಂತೋಷದಲ್ಲಿ ಇರಬೇಕಾದವಳು. ಈಗ ನೋಡಿದರೆ ದೇಹವಿಡೀ ರುಧಿರಮಯ, ಕಣ್ಣಿನಿಂದ ಜಲಧಾರೆ ಇಳಿಯುತ್ತಾ ಇದೆ, ಅಂಗಾಂಗಗಳೆಲ್ಲ ಭಗ್ನಗೊಂಡಿವೆ. ಏನಾಯ್ತು? ಯಾಕೆ ಈ ಪರಿಸ್ಥಿತಿ ಬಂತು ನಿನಗೆ? ಅಣ್ಣಯ್ಯ ಅಣ್ಣಯ್ಯ ಕೇಳಯ್ಯ ಕೇಳಯ್ಯ ಮಗನೂ. ಬೆನ್ನಿನ ಬೆನ್ನಿನ ಇಂದಾದ ಭಂಗವು ಬೆನ್ನನೆ ಬೀಳುತ್ತಿತ್ತು. ದಂಡಕಾರಣ್ಯದಲ್ಲಿ ನಿನ್ನ ಹನುಮಂತಿಯಂತೆ ಸಂತೋಷದಿಂದ ವಿಹರಿಸಿಕೊಂಡಿದ್ದವನು ನಾನು. ಈ ದಿನ ನಾನಲ್ಲಿ 3 ಮಂದಿ ಮಾನವರನ್ನು ಕಂಡನ್ನ. ಇಬ್ಬರು ಪುರುಷರು, ಓರ್ವನು ಸೌಂದರ್ಯವತಿ ಸ್ತ್ರೀ. ಸುಂದರಿಯಾದ ಅವಳನ್ನು ನೋಡಿದ ನಾನು ಆಕೆಯನ್ನು ನಿನಗಾಗಿ ತರಲು ಬೆಳಿಗ್ಗೆ ಹೋದಾಗ ಅವರಲ್ಲೊಬ್ಬ ನನ್ನ ಅಣ್ಣನ ಪೂರ್ವ ಸೂಚನೆಯಂತೆ ನನ್ನ ಮೂಗನ್ನು ಕತ್ತರಿಸಿದ ಅಣ್ಣ. ಆ ಧೂರ್ತರು ಯಾರು ನಿನಗೆ ತಿಳಿದಿದೆ? ತಿಳಿದಿದ್ದೇನೆ ಅಣ್ಣ. ಆ ಪುರುಷರಿಬ್ಬರು ಸಾಕೇತದ ದೊರೆ ದಶರಥನ ಪುತ್ರರಾದ ರಾಮ ಲಕ್ಷ್ಮಣರಂತೆ. ಆ ಹೆಣ್ಣು ರಾಮನ ಹೆಂಡತಿ ಸೀತೆಯಂತೆ. ಅಣ್ಣಯ್ಯ, ನನ್ನ ಅಂಗ ಭಂಗವಾದರೂ ಚಿಂತೆ ಇಲ್ಲ, ಆದರೆ ನೀನು ಮಾತ್ರ ಅವರನ್ನು ಸುಮ್ಮನೆ ಬಿಡಬಾರದು. ಆ ಹುಳುಮಾನವರನ್ನು ಕೊಂದು ಸುಂದರಿಯಾದ ಆ ಸೀತೆಯನ್ನು ನೀನು ಕರೆತಂದು ನಿನ್ನ ಅರಸಿಯನ್ನಾಗಿ ಮಾಡಿದರೆ ನನಗದೇ ಸಮಾಧಾನ. ಶೂರ್ಪನಖಿ, ಅಣ್ಣ, ನಿನ್ನ ಸ್ಥಿತಿಗತಿಯನ್ನು ನೋಡಿದಾಗ ನಿನಗೆ ಮೊಟ್ಟ ಮೊದಲಾಗಿ ವೈದ್ಯರ ಅವಶ್ಯಕತೆ ಕಾಣುತ್ತಾ ಇದೆ. ಹೌದು, ಒಳಗಿದ್ದುಕೋ, ವೈದ್ಯರಿಂದ ಬೇಕಾದಂತಹ ಚಿಕಿತ್ಸೆಯನ್ನು ಪಡೆದುಕೋ. ಚತುರ್ದಶ ಭುವನದಲ್ಲಣ ರಾವಣನ ತಂಗಿಗೆ ಈ ಪರಿಸ್ಥಿತಿ ಬಂದಿದೆ ಎಂದರೆ ಸುಮ್ಮನೆ ಕೂರುವನು ನಾನಲ್ಲ, ಅದನ್ನು ನಾನು ಕೊಟ್ಟುಬಿಡುತ್ತೇನೆ. ಆಯ್ತಣ್ಣ. ರಾವಣನ ತಂಗಿಯಾದಂತಹ ಶೂರ್ಪನಖಿಗೆ ಇಂಥ ಅವಸ್ಥೆಯನ್ನು ತಂದಿಟ್ಟಿದ್ದಾರೆಂದರೆ ಅವರನ್ನು ಸುಮ್ಮನೆ ಬಿಡುವುದಕ್ಕುಂಟ ಸ್ವಾಮಿ? ಹಾಗಾದ್ರೆ ಇದಕ್ಕೊಂದು ಯೋಜನೆಯನ್ನ ರೂಪಿಸಬೇಕು. ರೂಪಿಸಿದಂತಹ ಯೋಜನೆಯನ್ನ ನನ್ನೊಬ್ಬ ಮಾಯಾವಿ ಮಾವನಿದ್ದಾನೆ, ಮಾರೀಚನೆಂಬುದಾಗಿ ಹೆಸರು. ಅವನಲ್ಲಿ ಹೇಳಿದೆ, ಒಪ್ಪಲಿಲ್ಲ.
ಕೈಯಲ್ಲಿದ್ದಂತಹ ಚಂದ್ರಹಾಸವನ್ನ ಒಮ್ಮೆ ಝಳಪಿಸಿದೆ. ತಕ್ಷಣ ಒಪ್ಪಿಕೊಂಡ. ಆದ್ರೆ ಇದೆಲ್ಲದರ ನಡುವಲ್ಲಿ ನನ್ನ ಪಾತ್ರ ಏನೇ ಮುದಾಗಬೇಕಲ್ಲ. ಇದನ್ನ ನಾನು ಹೇಳುವುದಲ್ಲ, ನೀವೇ ನೋಡಿ. ತನ್ನ ವೇಷವನ್ನು ಬದಲಿಸಿ ಹೋದಂತಹ ಸಮಯದಲ್ಲಿ ರಾಮಲಕ್ಷ್ಮಣ ರಥ ಬೆನ್ನಟ್ಟುತ್ತಾ ಹೋಗುತ್ತಾ ಇದ್ದಾರೆ. ಇದೇ ಸರಿಯಾದಂತಹ ಸಕಾಲ. ಈಗಲೇ ನನ್ನ ವೇಷವನ್ನು ಮರೆಸಿ ಸೀತೆಯನ್ನು ಅಪಹರಿಸುತ್ತೇನಂತೆ. ಸರಿ ಸರಿ ಸರಿ. ಕೊಡುತ್ತಾಯಿ ಭಿಕ್ಷೆಯನು ಸನ್ಯಾಸಿನ ಕೊಡುತ್ತಾಯಿ ಭಿಕ್ಷೆಯನು ಒಡಲಿಗ ಹಾರವಲದಿ ಬದವಳಿದು ಒಡಲಿಗ ಹಾರವಲದಿ ಬದವಳಿದು ನಿಮ್ಮಿಡಿಗಿಯ ಬಂದಿರ ಬಡ ಜೋಗಿ ಕಾಡಮ್ಮ ಕೊಡುದೇವಿ
ಅಣ್ಣ ಮಗಳು ಅಡುಗೆ ಊಟಗಳೆಂಬ ಯಾವ ಗೋಡವೆಯೂ ಇಲ್ಲದೆ ಅಡವಿ ವಾಸದಲ್ಲಿರುವ ನಾವು ತಮಗೆ ಏನನ್ನು ನೀಡಬಹುದು ಸ್ವಾಮಿ? ನೀವ ಭುಂಜಿಸುವ ಆಹಾರವೇ ಆದಿಸು, ಅದನ್ನೇ ನೀಡಿ ಸಂತೋಷದಿಂದ ಸ್ವೀಕರಿಸುತ್ತೇವೆ. ಹಾಗೆಯಾಗಲಿ ಸ್ವಾಮಿ. ಸ್ವಾಮಿ, ಕಣ್ಣುಗುಟೀರದ ಒಳಕ್ಕೆ ಬನ್ನಿ. ನಾನು ನೀಡುವ ಭಿಕ್ಷೆಯನ್ನು ಸ್ವೀಕರಿಸಿ. ಇಲ್ಲ ಅಮ್ಮ, ಏಕಾಂಗಿ ಸ್ತ್ರೀ ಇರುವ ಬಿಡದಿಯೊಳಗೆ ಪುರುಷರು ಪ್ರವೇಶಿಸಬಾರದು. ಅದರಲ್ಲೂ ಸನ್ಯಾಸಿ ಧರ್ಮವನ್ನು ಆಚರಿಸುತ್ತಿರುವಂತಹ ನನ್ನಂತವರಿಗೆ ಇದು ಯುದ್ಧವಲ್ಲ. ಹೀಗೆ ಬಾ, ಭಿಕ್ಷೆಯನ್ನು ನೀಡು ತಾಯಿ. ಸ್ವಾಮಿ, ಅನ್ಯರ್ಥ ಭಾವಿಸಬೇಡಿ. ನನ್ನ ಮೈದನಾದ ಲಕ್ಷ್ಮಣನು ರೇಖೆಯೊಂದನ್ನು ಎಳೆದಿದ್ದಾನೆ. ಯಾವ ಕಾಲಕ್ಕೂ ನನ್ನ ಪತಿ ಅಥವಾ ಮೈದನ ಆಗಮನದ ಮೊದಲು ಈ ರೇಖೆಯನ್ನು ದಾಟುವಂತಿಲ್ಲ ಸ್ವಾಮಿ. ಏನಂತೆ? ಶಪಿಸುವೆ ನಾನು ಈ ಕ್ಷಣ ನೀರೇ ತವ ವಂಶವ ನಿರ್ಮೂಲ ಕೈಯುವೆ ಎಂದರು. ಭಿಕ್ಷೆಯನ್ನು ನೀಡಲು ಮನಸ್ಸಿಲ್ಲದೆ ಈ ರೀತಿಯ ನೆವನಾದ ಮಾತುಗಳನ್ನು ಆಡುತ್ತಿರುವೆಯಲ್ಲ. ಈಗ ನೋಡು, ಉಪವಾಸದಿಂದ ತನಿದು ಬಳಲುತ್ತಿರುವ ಸನ್ಯಾಸಿ ನಾನು. ನನ್ನಂತವರಲ್ಲಿ ನಿನ್ನ ಈ ನಾಟಕ ನಿವನಗಳನ್ನು ಒಡ್ಡಿದರೆ ಶಪಿಸಿ ನಿನ್ನ ವಂಶವನ್ನೇ ನಾಶ ಹಾಗನ್ನಬೇಡಿ ಸ್ವಾಮಿ. ತಾವು ಮಹಾತ್ಮರು, ಕೋಪಶಾಪಕ್ಕೆ ಮನಗೊಡಬೇಡಿ. ಹೇಗೂ ಬಂದರೂ ಬರಲಿ, ನೀವೆಂದಂತೆಯೇ ಭಿಕ್ಷೆಯನ್ನು ನೀಡುತ್ತೇನೆ. ಹೀಗೆ ಬಾ, ಹೀಗೆ ಬಾ. ಏನಿದು ಈ ಅರಣ್ಯದಲ್ಲಿ ತರುಣಿಯಲ್ಲ ಆತನಾದ ಕೇಳಿಸುತ್ತಿದೆಯಲ್ಲ? ಏನೋ ವಿಪತ್ತು ಸಂಭವಿಸಿರಬೇಕು. ಯಾರು ಏನು ಎಂಬುದನ್ನು ತಿಳಿದಕ್ಕಾಗಿ ನಭಕ್ಕೆ ಹಾರುತ್ತೇನೆ. ಏನಿ ಕಳ್ಳಾಟ? ಲೋಕಮಾತೆಯಾದ ಸೀತಾದೇವಿಯನ್ನು ಎಲ್ಲಿ ಕೊಂಡೊಯ್ಯುತ್ತಿರುವೆ? ಕಳ್ಳಾಟಿಯನ್ನು ಬಿಟ್ಟು ಸೀತಾಮಾತೆಯನ್ನು ಬಿಟ್ಟು ಹೋದರೆ ನಿನಗೆ ಉಳಿಗಾಲ. ಮತ್ತು ಅಧರ್ಮವನ್ನೇ ಮುಂದುವರಿಸಿದೆ ಎಂದಾದರೆ ನಾನು ಕೊಂದು ಕರೆದನು ಎಚ್ಚರ. ಎಲ್ಲ ಪಕ್ಷಿಯೇ
ನೀನ್ ಯಾರು ಮೊದಲು? ನಾನೇ ಜಟಾಯು. ಜಟಾಯು? ಹ, ಸತ್ತ ಹೆಣಗಳನ್ನ ಹ್ಮ್, ಕುಕ್ಕಿ ತಿನ್ನುವಂತಹ ಪಕ್ಷಿ ನೀನು. ಹ, ನಾನು ಹಾಗಲ್ಲ, ಹ, ಮಹಾಪರಾಕ್ರಮಿ ಇದ್ದೇನೆ. ಹ್ಮ್, ಸುಮ್ಮನೆ ನನ್ನ ವಿಷಯಕ್ಕೆ ಬಂದೆ ಎಂದಾದರೆ ಹ. ಪ್ರಾಣ ಕಳೆದುಕೊಳ್ಳಬೇಕಾದದ್ದು ಎಚ್ಚರ. ಬಾ ಮುಂದೆ ನೋಡೋಣ. ನಮ್ಮ ಈ ಕಾದಾಟ ಸುಮ್ಮನೆ ವ್ಯರ್ಥ. ನನ್ನ ಪ್ರಾಣ ಏನಿದೆ ಎಡಗಾಲ ಉಂಗುಷ್ಟದಲ್ಲಿದೆ, ನಿನ್ನ ಪ್ರಾಣ ಹಾಗಲ್ಲ, ಕೊಕ್ಕೆಯಲ್ಲೇ ಇದೆ. ಕೊಕ್ಕೆಯನ್ನು ಈ ಚಂದ್ರಾಸದಲ್ಲಿ ಕಡಿದೆನೆಂದಾದ್ರೆ ನಿನ್ನ ಪ್ರಾಣ ಹೋದಿತು. ಸುಮ್ಮನೆ ವ್ಯರ್ಥ ಫಲಾಪ ಮಾಡಬೇಡ, ಜೀವ ಉಳಿಸಿಕೊ. ಇರುವುದೇ ಕೇಳು ಅಲ್ಲ ಅಲ್ಲ ಪಕ್ಷಿಗಳಾದ ನಮ್ಮ ಪ್ರಾಣ ಸಂಚಾರವಿರುವುದು ನೀನೆನಿಸಿದಂತೆ ಕೊಕ್ಕಿನಲ್ಲಿ ಅಲ್ಲ, ಈ ರೆಕ್ಕೆಗಳಲ್ಲಿ ತಿನ್ಬೇಕು. ರೆಕ್ಕೆಗಳಲ್ಲಿ ಬಲ ಇರುವವರೆಗೂ ನೀನು ನನ್ನನ್ನು ಏನು ಮಾಡಲಾರೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಸುಮ್ಮನೆ ಸಾಯಲು ಹೋಗಬೇಡ, ತೊಲಗು ಇಲ್ಲಿಂದ. ಈಗ ವಿಚಾರ, ಯುದ್ಧಕ್ಕೆ ಸನ್ನದ್ಧನಾಗು. ವರವಿರುವೆ ಕಮಲಾಕ್ಷ ರಾಮನ ದಿವ್ಯ ಚರಣಗಳಿಸುತ್ತಲಿ ಇದನರುಗೆ ಪಡೆಯುವೆ ಮೋಕ್ಷವನು. ಪಕ್ಷಿ ವೀರನೇ ದುರುಳನಿಂದ ನನ್ನನ್ನು ರಕ್ಷಿಸುವ ಸಲುವಾಗಿ ದೂತನನ್ನು ಅಡ್ಡಯಿಸಿ ಅವನ ಮೋಸದ ಮಾತುಗಳನ್ನು ನಿಜವೆಂದು ನಂಬಿ ನನ್ನ ಪ್ರಾಣ ರಹಸ್ಯವನ್ನು ಸತ್ಯವಚನದಲ್ಲಿ ಅರಿತಿದ್ದೇನೆ. ಶ್ರೀರಾಮದೇವರ ಶರಣ ನೀನು, ಸ್ವಾಮಿಗಾಗಿ ಮಾಡಿದ ಕಾರ್ಯವಿದು. ಹಾಗಾಗಿ ನಿನ್ನ ಜನ್ಮ ಸಾರ್ಥಕವಾಗಬೇಕು, ನೀನು ಪಾವನ ಪಕ್ಷಿಯಾಗಬೇಕು. ನನ್ನೊಡೆಯ ಶ್ರೀರಾಮನ ಸಂದರ್ಶನವಾಗಿ ಅವರಲ್ಲಿ ಸರ್ವ ವೃತ್ತಾಂತವನ್ನು ಆರಹುವ ನಿನಗೆ ಮರಣ ಬಾರದಿರಲಿ. ಇದು ನಾನು ನಿನಗೆ ನೀಡುವ ವರ. ಮಂಗಳವಾಗಲಿ. ರಾಮ ರಾಮ ಬರುತ್ತ
ಜನಕ ಗಪತಿಯು ಲೇವನಿರುವುದು ಕಂಡು ಆಸು ಜನಕ ಗಪತಿಯು ಲೇವನಿರುವುದು ಕಂಡು ವಸುದೀಶನನುಗನು ತಿರುಗು ಪಡುದ ಮಸುದೀಶನನು ಬೆಳಗು ಬರುತ್ತ ಹೇ ಸರ್ವ ಗೊತ್ತುಗಳಿ ಶರಣ ಪಕ್ಷಿಶ್ರೇಷ್ಠ, ಏನಯ್ಯ ಇದು ನಿನ್ನ ದುಸ್ಥಿತಿ? ನಿನ್ನ ಈ ಅವಸ್ಥೆಗೆ ಕಾರಣ ಏನು ಹೇಳಯ್ಯ? ಏನನ್ನು ಹೇಳಲಿ ಪ್ರಭು? ಕರುಣ ಕರುಣಾಳು ಶ್ರೀರಾಮ ಪುಣ್ಯ ಚರಿತ್ರ ಪರಿಪಾಲಿಸನು ಭಾವದ ಗಾತ್ರ ಹರೆಯ ಸುಖಿಯನು ದಶಕಂಡ ಕತ್ತೊಯ್ದು ತಲೆಯ ಸುತೆಯ ದಶಕಂಠ ಕತ್ತೊಯ್ದು ದುರುಳನ ತಡೆಯಲು ಎನಗಿಂತ ದುರುಳನ ತಡೆಯಲು ಎನಗಿಂದು ಆದುರೈರಾಮ ಪಾವನ ಗಾತ್ರ ಪುಣ್ಯ ಚರಿತ್ರ ಕರುಣಾಳು ಶ್ರೀರಾಮ ರಾಮ 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 ನನ್ನಿಂದ ತಪ್ಪಾಯಿತು ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ಏನಾಯ್ತು? ರಾಮ, ಹ, ಅಂದು ಹ, ಜಾನಕಿ ದೇವಿಯನ್ನು ಹ. ಕ್ರೂರನಾದ ಲಂಕೇಶ್ವರ ರಾವಣನು ಅಪಹರಿಸುತ್ತಿರುವುದನ್ನು ಕಂಡೆ. ಹೌದೇ? ಆತನನ್ನು ಅಡ್ಡಯಿಸಿ ಹ, ಸೀತಾದೇವಿಯನ್ನು ರಕ್ಷಿಸುವ ಬಗೆಗಾಗಿ ಹ, ಆತನಲ್ಲಿ ಕಾಳಗವನ್ನು ನೀಡಿದೆ ಪ್ರಭು. ಹೌದು. ಆದರೆ ಹ, ಆ ದುರಾತ್ಮನಾದ ರಾವಣನು ಹ. ಮೋಸದ ಯುದ್ಧದಲ್ಲಿ ನನ್ನ ರೆಕ್ಕೆಗಳನ್ನೇ ಕಡಿದು ಹಾಕಿದ ಪ್ರಭು. ಸೀತಾಮಾತೆಯ ಬಲಬಲದಿಂದ ಹ. ನಿಮ್ಮ ದರ್ಶನ ಭಾಗ್ಯ ದೊರೆಯಿತು ಪ್ರಭು. ಸಾಕು ಪ್ರಭು, ನನಗಿನ್ನು ಬದುಕುವ ಯಾವ ಆಸೆಯೂ ಇಲ್ಲ. ಶರಣನಾದ ನನಗೆ ಮೋಕ್ಷವನ್ನು ಕರುಣಿಸುತ್ತೇವಾ, ಮೋಕ್ಷವನ್ನು ಕರುಣಿಸು. ಅಯ್ಯ ಪಕ್ಷಿಶ್ರೇಷ್ಠ, ನಿನ್ನ ಇಚ್ಛೆಯಂತೆ ಆಗಲಿ. ತಮ್ಮ ಲಕ್ಷ್ಮಣ, ಅಣ್ಣ. ತೀರ್ಥರಾದ ದಶರಥ ಚಕ್ರವರ್ತಿಗಳ ಉತ್ತರ ಕ್ರಿಯಾದಿ ಪುಣ್ಯವಿಧಿಗಳನ್ನು ಮಾಡುವ ಕಾರ್ಯ ಹಾ, ಪುತ್ರರಾಗಿ ನಮ್ಮದಾಗಲಿಲ್ಲ. ಹೌದು. ಇರಲಿ,
ಅವರ ಆತ್ಮೀಯರಾದ ಪಕ್ಷಿಶ್ರೇಷ್ಠ ಜಟಾಯುವಿಗೆ ಮೋಕ್ಷವನ್ನಿತ್ತು ಅವನ ಅಂತ್ಯ ಸಂಸ್ಕಾರವನ್ನು ನಾವೇ ಮಾಡಿದ ಹಾಗಾಯಿತು. ಹೌದು. ಇನ್ನು ತಡ ಮಾಡುವುದು ಸರಿಯಲ್ಲ. ಸೀತಾನ್ವೇಷಣೆಯನ್ನು ನಡೆಸುತ್ತಾ ಮುಂದುವರಿಯೋಣ.